ಸೊ ಈಗ ಮೊದಲು ಅಂತರ್ಜಲ ಇದ್ಲಿ ಭಾಳ ಕಡಿಮೆನಲ್ಲಿ ಅಂತರ್ಜಲ ಇತ್ತು. ಸಾಧಾರಣ ಬಾವಿಗಳು ತೋಟ್ರೆ ನೀರು ಬರ್ತಾ ಇತ್ತು. ಈಗೇನಿಲ್ಲ, 900, 1000, 700 ಅಡಿಗೆ ನೀರು ಸಿಗ್ತಾ ಇರೋದು. ನಾನು ಹೇಳೋದಷ್ಟೇನೆ, ನೀವು ಕರೆಕ್ಟಾಗಿ ನೀವು ಮಾಡಿದ್ರೆ ನಂದು ಯಾವುದು ಅಭ್ಯಂತರ ಇಲ್ಲ. ಸರ್ಕಾರದ ಯೋಜನೆಗಳು ಜನಹಿತಕ್ಕಾಗಿಯೇ ಮಾಡೋವಂಥದ್ದು. ಏನೇ ಮಾಡೋದು ಜನಹಿತಕ್ಕಾಗಿಯೇ ಸರ್ಕಾರ ನಿಂತಿರೋದು, ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಶ್ಲಾಘಿಸ್ತೀವಿ. ನೀವು ಒಂದು ಪಕ್ಷದಿಂದ ಕಂಟಿನ್ಯೂ ಮಾಡಬೇಕು ಅಂತಂದರೆ ನೀವು 3 ಸಲ ಅದನ್ನು ಫಿಲ್ಟರ್ ಮಾಡಿದಾಗ ನೀರು ಸಮೃದ್ಧಿಯಾಗಿ ಬಂದರೆ ಸರೋಗುತ್ತೆ. ನೀವು ಮಾಡಿ, ಬಟ್ ಎಲ್ಲರೂ ಪ್ರಮಾಣ ಮಾಡಲಿ. ಶಾಸಕರು ಎನ್ ಶ್ರೀನಿವಾಸ್ ಅವರು ವೃಷಭಾವತಿ ನದಿ ನೀರನ್ನ ತರಬೇಕು ಅಂದ್ಕೊಂಡಿದ್ದಾರೆ, ನೆಲಮಂಗಲ ಕೆರೆಗಳಿಗೆ ತುಂಬಿಸ್ಬೇಕು ಅಂದ್ಕೊಂಡಿದ್ದಾರೆ. ತಮ್ಮ ಅಭಿಪ್ರಾಯ ಹೇಳಿ ಸರ್. ಖಂಡಿತ ಒಳ್ಳೆ ಕೆಲಸ ಮಾಡ್ತಾರೆ ಅವರು. ಆದಷ್ಟು ಬೇಗ ಅದು ಒಳ್ಳೇದೇ ಆಗಿದೆ. ಯಾಕೆಂದರೆ ಈಗ ನಮ್ಮ ನೆಲಮಂಗಲ ಕೆರೆ ನೋಡ್ಬೋದು ನೀವು, ಆ ಕೆರೆ ಕ್ಲೀನ್ ಮಾಡಿದಂಗೆ ಆಗುತ್ತೆ. ಮತ್ತು ಅದರಲ್ಲಿ ಎಷ್ಟು ಗಲೀಜು, ನೆಲಮಂಗಲ ಸುತ್ತಮುತ್ತ ಏನು ಬರುತ್ತೆ ಗಲೀಜು ಕಸ ಎಲ್ಲ ಅಲ್ಲೇ ಸ್ಟೋರೇಜ್ ಆಗ್ಬಿಡುತ್ತೆ. ಅದು ಫಿಲ್ಟ್ರಾಗಿ ಕುಡಿತಾರೆ ನೋಡಿ ನಮಗೆ, ಆಯಿತಾ. ಅಂಥದ್ರಲ್ಲಿ ವೃಷಭಾವತಿ ನೀರು ನಮಗೆ ನೆಲಮಂಗಲಕ್ಕೆ ಬಿಡ್ತಾರೆ ಅಂದಾಗ ಅಂಥದ್ರಲ್ಲೇ ಅಭಿವೃದ್ಧಿ ಆಗುತ್ತೆ. ನಮ್ಗೆ ಇನ್ನೂ ಫ್ರೆಶ್ನೆಸ್ ಸಿಗುತ್ತೆ. ನಮ್ಮ ಬೆಳೆಗಳಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅಂತ ರೈತರಿಗೆ ಒಳ್ಳೇದಾಗುತ್ತೆ, ಸಾರ್ವಜನಿಕರಿಗೂ ಒಳ್ಳೇದಾಗುತ್ತೆ. ಆದಷ್ಟು ಬೇಗ ಒಳ್ಳೇದಾಗುತ್ತೆ. ಅನಿಸಿಕೆ ಅಂದರೆ ವೃಷಭಾವತಿ ಕೆರೆ ನೀರು ಫಿಲ್ಟ್ರ್ ಮಾಡಿಬಿಟ್ರೆ ಏನು ತೊಂದರೆ ಏನಿಲ್ಲ, ಅನುಕೂಲನೇ. ಈಗ ನೆಲಮಂಗಲ ಕೆರೆ ನೀರಿರೋದು ಎಲ್ಲ ಊರಿನ ನೀರೆಲ್ಲ ಡೈರೆಕ್ಟ್ ಮಾಡಿಬಿಟ್ಬಿಟ್ಟಾರೆ. ಫಿಲ್ಟ್ರ್ ಮಾಡಿಬಿಟ್ರೆ ನೀರನ್ನು ಅದೇ ಅನುಕೂಲ ಅಲ್ವಾ ಈ ಕೆರೆ ನೀರಿಗಿನ್ನ? ಅಭಿಪ್ರಾಯ ಹೇಳಿ ಸರ್. ಈ ನೀರನ್ನ ಫಸ್ಟ್ ಖಾಲಿ ಮಾಡಬೇಕು. ಈ ನೀರನ್ನೆಲ್ಲ ಖಾಲಿ ಮಾಡಿಬಿಟ್ಟು ಆ ವೃಷಭಾವತಿ ನೀರು 2 ಥರ ಫಿಲ್ಟರ್ ಮಾಡಿ ಬಿಡ್ತೀನಿ ಅಂತ ಬಿಟ್ಟರೆ ಅವಾಗೇನೋ ಒಂದು ಸ್ವಲ್ಪ ನಮ್ಮ ಬೆಳೆಗಳು ಉತ್ತಮ ಆಗಿ ಬರ್ಬೋದು. ವೃಷಭಾವತಿ ನೀರನ್ನ ಫಿಲ್ಟರ್ ಮಾಡಿ ಬಿಡ್ತೀವಿ ಅಂತ ಹೇಳ್ತಾರೆ. ಇದರಿಂದ ತಮ್ಗೇನಾದ್ರು ಅನಾನುಕೂಲ ಆಗ್ತದಾ? ಮಾಡಿ ಬಿಡ್ಲಿ ಸರ್, ನೀರೆಲ್ಲ ನಮ್ಗೆ ಶುದ್ಧ ಮಾಡಿಬಿಡ್ಲಿ, ನಮ್ಮ ಗಲೀಜೆಲ್ಲ ತೆಗೆದು ಕ್ಲೀನ್ ಮಾಡಿಬಿಡ್ಲಿ. ಮೇಡಮ್, ಈಗ ನೆಲಮಂಗಲದ ಮಲಿನ ಎಲ್ಲ ಈ ಕೆರೆಗೆ ಬರ್ತಾ ಇದೆ. ಇದೇ ನೀರನ್ನ ನೀವು ಇಲ್ಲಿ ಬೋರ್ ಮೂಲಕ ಕುಡಿತಾ ಇದ್ದೀರಾ. ಇದೇ ಕೆರೆಗೆ ವೃಷಭಾವತಿ ನೀರು ಬಿಡಬೇಕು ಅಂದ್ಕೊಂಡಿದ್ದಾರೆ. ತಮ್ಮ ಅಭಿಪ್ರಾಯ ಏನು ಮೇಡಮ್? ಸರ್, ಬಿಟ್ಟರೆ ಒಳ್ಳೇದಲ್ವ ಸರ್? ಎಲ್ಲ ಕ್ಲೀನ್ ಮಾಡಿ ಬಿಟ್ಟರೆ ಒಳ್ಳೇದು ಸರ್, ನಮಗೂ ಅನುಕೂಲ ಆಗುತ್ತೆ. ವೃಷಭಾವತಿ ನೀರು ಬಿಟ್ಟರೆ ಒಳ್ಳೇದಲ್ವ ಎಲ್ಲರೂ? ಅದೊಂದು ಕೆರೆ ನೆಲಮಂಗಲಕ್ಕೆ ಹೃದಯ ಭಾಗದಲ್ಲಿ ಐತೆ. ಅದೊಂದು ಕ್ಲೀನ್ ಮಾಡಿಸಿ ಸಾರ್ವಜನಿಕರಿಗೆ ಕೆರೆ ಇರಬೇಕು. ಕೆರೆ ಇದ್ರೆ ಚಂದ. ಏನೋ ಫಿಲ್ಟರ್ ಮಾಡಿ ಚೆನ್ನಾಗಿ ಶುದ್ಧೀಕರಣ ಮಾಡಿಬಿಟ್ರೆ ಅದು ಓಕೆ ಆಗುತ್ತೆ. ಬಿಡ್ರಿ, ಏನು ಮಾಡೋಕ್ಕಾಗುತ್ತೆ. ನಮ್ಮ ರೈತರಿಗೆ ನಾನಿವತ್ತು ಹೇಳ್ತೇನೆ, ವೃಷಭಾವತಿ ನೀರು ಕ್ರಿಮಿನಿಶಕ ನೀರು, ಪಚೆ ನೀರು ಅಂತ ಹೇಳ್ತಾರಲ್ಲ, ಆ ನೀರನ್ನ ತೆಗೆದುಕೊಂಡಿವತ್ತು ರಾಮನಗರದ ಜನ, ತಮಿಳುನಾಡು ಜನ, ಈ ಭಾಗದ ಏನು ಹಳೆ ಮೈಸೂರು ಭಾಗದಲ್ಲಿ ಇರ್ತಕ್ಕಂಥ ವೃಷಭಾವತಿ ವ್ಯಾಲಿ ಹೋಗ್ತಕ್ಕಂಥ ಜನ ಕಚ್ಚಾ ನೀರನ್ನು ತೆಗೆದುಕೊಂಡು ಒಳ್ಳೆ ವ್ಯವಸಾಯವನ್ನ ಮಾಡಿ ತಮ್ಮ ಬದುಕನ್ನು ಕಟ್ಕೊಂಡವ್ರೆ. ಆದ್ರೆ ನಾವು ಇಲ್ಲಿ ಕಚ್ಚಾ ನೀರು ವೃಷಭಾವತಿ ಒಳ್ಳೆ ನೀರು ತಮ್ಮನ್ನೇ ನಾವು ಯೋಜನೆ ತಂದಿಲ್ಲ. STP ಪ್ಲಾಂಟ್ ಇಂದ